ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಗೋಸಾಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಕ್ಷೇತ್ರದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಈ ಕ್ಷೇತ್ರ ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿದೆ. ಇಲ್ಲಿನ ಸ್ಥಳ ಪುರಾಣ, ಇತಿಹಾಸ ಇದ್ರ ಬಗ್ಗೆ ಎಲ್ಲ ಇವತ್ತು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದರಿಂದಾಗಿ ನನಗೆ ಹೊಸ ಹೊಸ ವಿಡಿಯೋ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್, ಈ ಗೋಸಾಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಕ್ಷೇತ್ರ ಪುರಾಣಗಳಲ್ಲಿ ಪ್ರಸಿದ್ಧ, ಇತಿಹಾಸದಲ್ಲಿ ದಾಖಲಿತ, ಕಾವ್ಯಗಳಲ್ಲಿ ವರ್ಣಿತ, ವಿದ್ಯೆಯ ತವರು, ಧರ್ಮದ ನೆಲೆಕಟ್ಟು, ಸಂಸ್ಕೃತಿಯಲ್ಲಿ ಮುಂದೆ. ಒಟ್ಟಾರೆಯಾಗಿ ಹೇಳೋದಾದರೆ ಇದು ಒಂದು ಪುಣ್ಯ ಕ್ಷೇತ್ರ, ಜೊತೆಗೆ ಸಾಂಸ್ಕೃತಿಕ ಕ್ಷೇತ್ರವೂ ಕೂಡ ಆಗಿದೆ. ಈ ಕ್ಷೇತ್ರದ ಇತಿಹಾಸನ ನೋಡೋದಾದರೆ ಕರ್ನಾಟಕದ ಬಯಲುಸೀಮೆಯ ಪ್ರದೇಶ ಚಟಕಪುರಿ, ಇದರ ನಂತರದ ಹೆಸರೇ ಅಮರಗೊಂಡ. ಇಲ್ಲಿ ಪ್ರಾಚೀನವಾಗಿರುವ ಗದ್ದೆ ಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬಸವ ಪುರಾಣ ಪ್ರವಚನ ಕೇಳಿ ಬದುಕು ಸಾರ್ಥಕ ಮಾಡಿಕೊಂಡು ಪ್ರವಚನದ ಅಂತ್ಯದಲ್ಲಿ ಪ್ರಾಣ ತ್ಯಜಿಸಿದ ಜೋಡಿ ಗುಬ್ಬಚ್ಚಿಗಳಿಂದ ಗುಬ್ಬಿ ಅನ್ನೋ ಹೆಸರು ಬಂದಿದೆ. ದಕ್ಷಿಣ ಕಾವೇರಿ ಪರಿಸರದಲ್ಲಿ ಗುರು ಗೋಸಾಲ ಶ್ರೀ ಚನ್ನಬಸವೇಶ್ವರರು ಧರ್ಮ ಜಾಗೃತಿಗೆ ಇಳಿದು ವೀರಶೈವ ಧರ್ಮವನ್ನು ಪುನರ್ ಸ್ಥಾಪಿಸುವಲ್ಲಿ ಇವರ ಪಾತ್ರ ಮಹತ್ವದ್ದಾಗಿದೆ. ಅಪೂರ್ವ ಸಾಧನೆ ಮಾಡಿದ ಮಹಾತ್ಮರ ಕಾರ್ಯಗಳನ್ನು ಮುಂದಿನ ಪೀಳಿಗೆಯ ಜನತೆ ಭಕ್ತಿ, ಅಭಿಮಾನ, ಕೃತಜ್ಞತೆಗಳಿಂದ ದೈವತ್ವಕ್ಕೇರಿಸಿ ನಿತ್ಯ ಸ್ಮರಣೆಗೆಂದು ದೇವಾಲಯ ನಿರ್ಮಿಸಿ ಪೂಜೆ, ಮಂತ್ರ, ಪ್ರಾರ್ಥನೆ ಮೊದಲಾದ ವಿವಿಧ ಉಪಚಾರಗಳಿಂದ ಗೌರವಿಸುವ, ಧ್ಯಾನಿಸುವ ಪ್ರಯತ್ನವನ್ನು ನಡೆಸಿದರು. ನಾಗಲೋಟ ಶಾಸನದ ಅಭಿಪ್ರಾಯದಂತೆ ಗೋಸಲ ಗುರು ಶ್ರೀ ಬಸವೇಶ್ವರರನ್ನು ಭಕ್ತರು ದೈವತ್ವಕ್ಕೇರಿಸಿ ಪೂಜಿಸಿಕೊಂಡು ಬಂದಿದ್ದಾರೆ. ಕನ್ನಡ ನಾಡಿನ ದಕ್ಷಿಣದ ತುದಿ ಚಾಮರಾಜನಗರದ ಪಕ್ಕದಲ್ಲಿರುವ ಅರದನಹಳ್ಳಿ, ಅಲ್ಲಿನ ಗೋಸಾಲ ಪೀಠದ ಗುರುಗಳಾಗಿದ್ದವರು ಶ್ರೀ ಚನ್ನಬಸವೇಶ್ವರರು. ಆ ಸ್ಥಳದ ಅಧಿದೈವ ದಿವ್ಯಲಿಂಗೇಶ್ವರರ ಶಿಶುಬಾಲಕ ಕುಮಾರರಾಗಿ ಬೆಳೆದವರು. ಬಸವೇಶ್ವರರು ಸಾಮಾನ್ಯರಾಗಿ ಜನಿಸಿ ಅಸಾಮಾನ್ಯರಾಗಿ ರೂಪುಗೊಂಡು ಅಸಾಧ್ಯ ಕಾರ್ಯ ಸಾಧನೆಯನ್ನು ಮಾಡಿದವರು. ಸ್ಪಷ್ಟ ಕಾಲ, ಎತ್ತವರ ಚಿತ್ರಣ ಎಲ್ಲಿಯೂ ಹೇಳಿಕೊಳ್ಳದೆ ಆತ್ಮ ಪ್ರಶಂಸೆಯಿಂದ ದೂರ ಇದ್ದವರು. ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರು ತಮ್ಮ ವಚನದಲ್ಲಿ ಅನಾದಿ ಗಣೇಶ್ವರನ ಶಿಷ್ಯ ಆದಿಗಣೇಶ್ವರ ಅರದನಹಳ್ಳಿಯ ಗೋಸಾಲ ದೇವರ ಶಿಷ್ಯರು ಶಂಕರದೇವರು ಚನ್ನಬಸವೇಶ್ವರರ ಕರಕಮಲದಲ್ಲಿ ಉತ್ಪತ್ತಿಯಾದ ಶಿಶು ಸಿದ್ಧಲಿಂಗದಾನಯ್ಯ ಎಂದು ಬಣ್ಣಿಸಿರುವುದರಿಂದ ಸಿದ್ಧಲಿಂಗೇಶ್ವರರು ಶ್ರೀ ಚನ್ನಬಸವೇಶ್ವರರ ಆಪ್ತ ಶಿಷ್ಯರೆಂಬುದನ್ನು ಸ್ಪಷ್ಟಪಡಿಸಬಹುದು ಮತ್ತು ಗುರು ಶಿಷ್ಯರ ಬಾಂಧವ್ಯವನ್ನು ತಿಳಿಯಬಹುದಾಗಿದೆ. ಅರದನಹಳ್ಳಿಯಲ್ಲಿ ಜನಿಸಿ ಹಲವು ಧರ್ಮ ಕಾರ್ಯಗಳನ್ನು ಮಾಡಿ ಭಕ್ತರನ್ನುದ್ದೇಶಿಸಿ ಶಿಷ್ಯರಿಗೆ ಜ್ಞಾನೋಪದೇಶವನ್ನು ಮಾಡುತ್ತಾ ದೇಶ ಸಂಚಾರ ಮಾಡುತ್ತಾ ಸಿದ್ಧಗಂಗೆಯಲ್ಲಿ ಧ್ಯಾನಸ್ಥರಾಗಿ ಗುಬ್ಬಿಯಲ್ಲಿ ನೆಲೆ ನಿಂತು ಐಕ್ಯ ಹೊಂದಿದ ಮಹಿಮಾನ್ವಿತರು ಶ್ರೀ ಗೋಸಾಲ ಬಸವೇಶ್ವರರು. 33 ಹಳ್ಳಿ ಆಡಳಿತ ಸೂತ್ರ ಹಿಡಿದಿದ್ದ ಗುಬ್ಬಿ ಹೊಸಳ್ಳಿ ಸಂಸ್ಥಾನದ ಅಂದಿನ ಮಹಾನಾಡಪ್ರಭುಗಳು ತಮಗೆ ಆಶೀರ್ವಚನ ಮಾರ್ಗದರ್ಶನ ನೀಡಿದ ಚನ್ನಬಸವೇಶ್ವರರ ಪೂಜಾ ನಿರ್ವಹಣೆಗೆ ನೆರವಾಗಿದ್ದರು ಅಂತ ಹೇಳಲಾಗುತ್ತೆ. ಇದು ಗೆಜೆಟ್ನಲ್ಲೂ ಕೂಡ ಉಲ್ಲೇಖವಾಗಿದೆ. ಅವರ ವಂಶಸ್ಥರ ಮನೆಯಲ್ಲಿ ಇಂದಿಗೂ ಕೂಡ ಶ್ರೀಗಳ ಪಾದುಕೆ, ಸಾಲು ವಿಭೂತಿ, ಗಟ್ಟಿ ಮೊದಲಾದ ಪೂಜಾ ವಸ್ತುಗಳಿದ್ದು ಅಂದಿನಿಂದಲೂ ಕೂಡ ಪೂಜಿಸಲ್ಪಡುತ್ತಿವೆ. ಇವರ ಉಗಮ ಅಂತ್ಯ ಮಹಾನದಿಯಂತೆ. ಹಾಗೆ ಶ್ರೀ ಚನ್ನಬಸವೇಶ್ವರರು ಚರಿತ್ರೆಗಿಂತ ಚಾರಿತ್ರ್ಯ, ವ್ಯಕ್ತಿಗಿಂತ ಶಕ್ತಿ, ಶಕ್ತಿಗಿಂತ ತತ್ವ, ತತ್ವಕ್ಕಿಂತ ಆದರ್ಶ ಮಾರ್ಗ ತೋರಿಸಿದ ಜ್ಞಾನಿಗಳು ಇವರು. ಲಿಂಗೈಕ್ಯರಾಗಿದ್ದು ಒಂದೊಡಿಕೆಯಲ್ಲಾದರೂ ಕೂಡ ಗುಬ್ಬಿ ಕೆರೆ ಸನಿಹದ ವಿಶಾಲ ಆವರಣದಲ್ಲಿ ಇವರ ಕ್ರಿಯಾ ಸಮಾಧಿ ಮಾಡಲಾಗಿದೆ. ಆ ಸ್ಥಳದಲ್ಲಿಯೇ ಗದ್ದುಗೆ, ಗರ್ಭಗುಡಿ, ಸುಕನಾಸಿ, ನವರಂಗ, ಮುಖಮಂಟಪ, ಪ್ರದಕ್ಷಿಣಾ ಪಥ, ಧ್ವಜಸ್ತಂಭ, ಬಲಿಪೀಠ, ಎಡೆಮನೆ, ಬಾವಿ ಸುತ್ತಲೂ ಪ್ರಾಕಾರ ಗೋಡೆ, ರಾಜಗೋಪುರದ ಉಪ್ಪರಿಗೆ ಮಂಟಪ, ಉತ್ಸವ ಮೂರ್ತಿ, ರಥ, ಬೆಳ್ಳಿ ಪಲ್ಲಕ್ಕಿ, ಇತರ ವಾಹನಗಳು ಎಲ್ಲವನ್ನು ಬಹು ಹಿಂದೆಯೇ ಮಾಡಿದ್ದರು. ಷಟ್ಸ್ಥಲ ಜ್ಞಾನವನ್ನು ಪೂರ್ಣ ಅರಿತ ಇವರ ಶ್ರೇಷ್ಠ ವಿಚಾರವಾದಿಗಳು ಬೂದಿ ಮುಚ್ಚಿದ ಕೆಂಡದಂತೆ ಧ್ಯಾನ ಆಸಕ್ತರು. ಶಿವಯೋಗ ಸಾಧನೆ ಮಾಡಿದ ತಾಣಗಳಲ್ಲೆಲ್ಲ ತೋರು ಗದ್ದುಗೆಗಳಾಗಿ ನಿರ್ಮಾಣವಾಗಿವೆ. ತವಡೆಹಳ್ಳಿ, ಹೊನ್ನೊಡಿಕೆ ಕೆರೆ, ಕೆಂಕೆರೆ, ಚನ್ನಶೆಟ್ಟಿಹಳ್ಳಿ ಮೊದಲಾದೆಡೆ ಜಾಗೃತ ಪುಣ್ಯಕ್ಷೇತ್ರಗಳಾಗಿ ಇಷ್ಟಾರ್ಥ ನೆರವೇರಿಸಿ ನೆಮ್ಮದಿ ಸಾಂತ್ವನ ನೀಡುತ್ತಿವೆ ಹಾಗೂ ಭಕ್ತರಿಂದ ಪೂಜಿಸಲ್ಪಡುತ್ತಿವೆ. ಗುಬ್ಬಿ ಪಟ್ಟಣದ ಮಧ್ಯಭಾಗದ ಕೋಟೆ ಬೀದಿ ಬೀದಿಗಳಲ್ಲಿ ಶ್ರೀಗಳು ಧ್ಯಾನ ಮಾಡಿದ ಸ್ಥಳಗಳಲ್ಲಿ ಪ್ರತಿನಿತ್ಯವೂ ಪೂಜೆ, ಅಭಿಷೇಕ ನಡೆಯುತ್ತಿದೆ.
ಆದರೆ ವಿಶೇಷ ದಿನಗಳಾದ ಕಾರ್ತಿಕ ಮಾಸ, ಶ್ರಾವಣ ಮಾಸ, ಜಾತ್ರೆ, ದೊಡ್ಡ ಉತ್ಸವ ನಡೆಯುವ ದಿನಗಳಂದು ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆ ದಿನಗಳಂದು ಮಾತ್ರ ದೊಡ್ಡ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಸೇವೆ ನಡೆಯುತ್ತದೆ. ಇಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲಿ ಜಾತ್ರೆ ಇರುತ್ತದೆ. ಕಾರ್ತಿಕ ಮಾಸದಂತ್ಯದಲ್ಲಿ ಜೋಡಿ ರಥದಲ್ಲಿ ಅಮರಗೊಂಡ ಪಾರ್ವತಮ್ಮನವರ ಸಹಿತ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬಸವೇಶ್ವರರ ಪುಷ್ಪ ವಾಹನೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಇದು ಗುಬ್ಬಿಯಪ್ಪನ ಹೂವಿನ ವಾಹನವೆಂದೇ ಜನಹಿತವಾಗಿದೆ. ಇಡೀ ಪಟ್ಟಣದ ಮೆರವಣಿಗೆ ಇರುತ್ತದೆ. ದಾರಿಯುದ್ದಕ್ಕೂ ತಳಿರು ತೋರಣ, ಫಲಸಹಿತ ಕದಳಿ, ರಂಗೋಲಿ, ಹೂವಿನ ಅಲಂಕಾರ, ಸಿಹಿ ಹಂಚಿಕೆ, ದೀಪೋತ್ಸವ, ವಿದ್ಯುತ್ ದೀಪಾಲಂಕಾರ, ಜನರ ಹರ್ಷೋತ್ಸಾಹ ಬಣ್ಣಿಸಲಾಗದಂತಹ ಸಂತೋಷ. ಶ್ರಾವಣ ಧನುರ್ಮಾಸ ಹಬ್ಬ ಹರಿದಿನಗಳಂತೂ ವಿಶೇಷವಾದ ಪೂಜೆಗಳು ಇಲ್ಲಿ ನಡೆಯುತ್ತವೆ. ನಂಬಿದವರ ಸಕಲ ಇಷ್ಟಾರ್ಥ ಸಿದ್ಧಿಸುವ ಮಹಾಮಹಿಮರಿವರು. ಕಷ್ಟ ನಷ್ಟ, ರೋಗ ರುಜಿನ ಪರಿಹಾರ, ವಧುವರಾನ್ವೇಷಣೆ, ಸಂತಾನ ಪ್ರಾಪ್ತಿ, ಶಾಂತಿ, ನೆಮ್ಮದಿ, ಉದ್ಯೋಗ, ವಿದ್ಯಾಭ್ಯಾಸ, ಪ್ರಗತಿಗೆ ಶ್ರೀ ಕ್ಷೇತ್ರವನ್ನು ದರ್ಶಿಸಿ ಪೂಜಿಸಿ ಪುನೀತರಾಗುವ ಪರಿಯನ್ನು ನೋಡಲು 2 ಕಣ್ಣುಗಳು ಸಾಲದು. ಗುರು ಗೋಸಾಲ ಶ್ರೀ ಚನ್ನಬಸವೇಶ್ವರರ ಹೆಸರು ಅಂಗಡಿ ಮುಂಗಟ್ಟು, ಹೋಟೆಲು, ಚಿತ್ರಮಂದಿರ, ವ್ಯಕ್ತಿ, ಸಂಘ ಸಂಸ್ಥೆ, ಉದ್ಯಮ, ವ್ಯವಹಾರ ಎಲ್ಲ ಕಡೆ ರಾರಾಜಿಸುತ್ತದೆ. ಮಹಾರಥೋತ್ಸವದ ದಿನದಂದು ಹೊಸಹಳ್ಳಿ ಅಂಬಲಿ ವಂಶಸ್ಥರು ಶ್ರೀ ಚನ್ನಬಸವೇಶ್ವರರ ಪ್ರೀತ್ಯರ್ಥ ರಾಗಿಯಿಂದ ಅಂಬಲಿ ತಯಾರಿಸಿ ನೈವೇದ್ಯ ಮಾಡಿ ಪೂಜಿಸುವ ಪದ್ಧತಿ ಇದೆ. ಚೆಕ್ಕೋನಹಳ್ಳಿ ಮಾದವರ ಅರಳಯ್ಯನ ವಂಶಸ್ಥರು ಜಾತ್ರಾ ಸಮಯದಲ್ಲಿ ಕ್ಷೇತ್ರದಲ್ಲಿರುವ ಇಂದಿನ ಪಾದುಕೆಗಳನ್ನು ನೀರಿನಲ್ಲಿ ಬಿಡುವರು. ಮನೆ ಬಿಟ್ಟು ಊರಾಚೆ ಗುಡಿಸಿನಲ್ಲಿ ನಡೆಮುಡಿಯಿಂದ ಇದ್ದು ಕಾಡಿಗೆ ಹೋಗಿ ಪ್ರಾಣಿ ಮುಟ್ಟಿದ ಗೋವಿನ ಚರ್ಮವನ್ನು ತಂದು ಹದಗೊಳಿಸಿ ಪಾದುಕೆ ತಯಾರಿಸಿ ಪೂಜಿಸುವರು. ಹೊಸ ಬುಟ್ಟಿಯಲ್ಲಿ ಅಲಂಕರಿಸಿಕೊಂಡು ಸುತ್ತಮುತ್ತಲ ಊರುಗಳ ಮನೆಗಳಿಗೂ ಒಯ್ದು ಎಲ್ಲರಿಂದಲೂ ಪೂಜೆಗೊಂಡು ನಂತರ ರಥೋತ್ಸವದ ದಿನದಂದು ಕ್ಷೇತ್ರದಲ್ಲಿ ಇರಿಸುವರು. ಅದು ಮುಂದಿನ ವರ್ಷದ ತನಕ ಪೂಜಿಸಲ್ಪಡುತ್ತದೆ. ಶ್ರೀ ಚನ್ನಬಸವೇಶ್ವರರೇ ವರ್ಷಕ್ಕೊಮ್ಮೆ ಮನೆಗಳಿಗೆ ಬಂದು ಭಕ್ತರನ್ನು ಆಶೀರ್ವದಿಸುವರು ಎಂಬ ನಂಬಿಕೆ ಇದೆ. ಗಣ್ಯರು, ಜನಪ್ರತಿನಿಧಿಗಳು, ಪೇಟೆ ಮಠಸ್ಥರು, ದೇಶದ ಶೆಟ್ಟರು, ಯಜಮಾನರು, ಭಕ್ತರುಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಆಗಮಿಸಿ ತಮ್ಮ ಕಾರ್ಯಗಳನ್ನು ಇಲ್ಲಿ ನಿರ್ವಹಿಸ್ತಾರೆ. ಈ ಕ್ಷೇತ್ರದ ಗದ್ದುಗೆಯನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಸುಮಾರು 135 ಎತ್ತರದ ಹೊಸ ರಾಜಗೋಪುರ ನಿರ್ಮಾಣ ಹಂತದಲ್ಲಿದೆ. ಶ್ರೀ ಚನ್ನಬಸವೇಶ್ವರರ ಗದ್ದಿಗೆ ಮುಂಭಾಗದ ಬಾಗಿಲಿಗೆ ಬೆಳ್ಳಿ ಹೊದಿಕೆಯನ್ನು ನಾಟಕ ರತ್ನ ಡಾಕ್ಟರ್ ಗುಬ್ಬಿ ವೀರಣ್ಣನವರು ನೀಡಲಾಗಿದೆ ಅಂತ ಹೇಳಲಾಗುತ್ತೆ. ವೀರಣ್ಣನವರು ಲೋಕಪ್ರಸಿದ್ಧರಾಗಲು ಮತ್ತು ತಮ್ಮ ಯಶಸ್ವಿಗೆ ಶ್ರೀ ಚನ್ನಬಸವೇಶ್ವರರ ಆಶೀರ್ವಾದವೇ ಕಾರಣವೆಂದು ಇಲ್ಲಿಯ ಸ್ಥಳೀಯ ಜನರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಮಹಾಶಿವಯೋಗಿ ಗುಬ್ಬಿ ಗೋಸಾಲ ಶ್ರೀ ಬಸವೇಶ್ವರರು ಶಿವಯೋಗ ಜ್ಞಾನಶಕ್ತಿಯಿಂದಲೇ ನಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಶಾಂತಿಯನ್ನು ಕೊಟ್ಟು ರಕ್ಷಿಸುತ್ತಿದ್ದಾರೆ. ಈ ವಿಡಿಯೋ ಮೂಲಕ ಇವರ ದರ್ಶನ ಮಾಡಿದ ನಮಗೆಲ್ರಿಗೂ ಕೂಡ ಶ್ರೀ ಬಸವೇಶ್ವರರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.